ನೋಡಿ, ಹಾಸನದಲ್ಲಿ ಸರಣಿ ಸಾವಾಗ್ತಾ ಇರೋದು ಹೃದಯಾಘಾತದಿಂದ. 1 ತಿಂಗಳ ಅಂತರದಲ್ಲಿ 17 ಜನ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ. ಹೃದಯಾಘಾತದಿಂದಲೇ 17 ಜನ ಸಾವನ್ನಪ್ಪಿರೋದು. ಚಿಕ್ಕ ವಯಸ್ಸಿನವರಿಂದ ಹಿಡಿದು ವಯೋವೃದ್ಧರವರೆಗೂ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಸರಣಿ ಸಾವಿನಿಂದ ಹಾಸನ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟೇ ಯಾಕೆ, ನಿನ್ನೆ ಅಷ್ಟೇ ಹಾಸನದ ಸುಪ್ರಿಯಾ ಅನ್ನುವಂತ ಯುವತಿ ಇದೇ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದ ವಿಚಾರ ನಿಮ್ಮ ಮುಂದೆ ಹೇಳ್ತಾ ಇದ್ವಿ ನಾವು. ಇವತ್ತು ಬೆಳಿಗ್ಗೆ ಅದೇ ಹಾಸನದ ಗೋವಿಂದ ಅನ್ನೋರು ಕೂಡ ಅಗೇನ್ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿದ್ದಾರೆ. ನೋಡಿ, ಸರಣಿ ಸಾವಾಗ್ತಾ ಇರುವಂತದ್ದು. ಹಾಸನ ಜನ ಆತಂಕದಲ್ಲಿದ್ದಾರೆ. ಸಹಜ, ಅವ್ರ ಜಿಲ್ಲೆಯಲ್ಲಿ 17 ಜನ 1 ತಿಂಗಳಲ್ಲಿ ಸಾಯ್ತಾರೆ, ಅದೇ ಹಾರ್ಟ್ ಅಟ್ಯಾಕ್ಗೆ ಅಂತಂದ್ರೆ ಯಾರಿಗೆ ಆತಂಕ ಇರೋದಿಲ್ಲ. ಕೆಳಗೆ ಬಿದ್ದು ಮತ್ತೆ ಎದ್ದಿಲ್ಲ. ಅದೇನು ಅಂತ ಆಮೇಲೆ ಐಸಿಯು ಕರ್ಕೋದ್ರೆ ಡೆತ್ ಆಗಿದೆ ಅಂತ ಬಂದ ಸರ್. ಇಲ್ಲಿವಲ್ಲ ಸರ್, ನಾವೆಲ್ಲ ಅವ್ನ ಫ್ರೆಂಡ್ಸ್, ನಾವು ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದವ್ರು. ಏನು ಕಾಯಿಲೆ ಇವತ್ತು ಬೆಳಿಗ್ಗೆ ಆದಂತಹ ಘಟನೆ. ಆಟೋ ಚಾಲಕ ಆಗಿದ್ದ ಗೋವಿಂದ್ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಅವರು ಸಾವನ್ನಪ್ತಾರೆ. ಮತ್ತೊಂದು ಕಡೆ ಈ ಕಡೆಯಿಂದ ತಾವು ಗಮನಿಸ್ತಾ ಇದ್ರಿ, 22 ವರ್ಷದ ಸುಪ್ರಿಯಾ ಅಂತ ಈ ಯುವತಿ ಕೂಡ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ರು. 17 ಜನ ಹಾಸನದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ, ಏನಾಗ್ತಾ ಇದೆ, ಹೀಗೆ 10 ಹಲವು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದೆ. ಚಿಕ್ಕವರಿಂದ ಹಿಡಿದು ವಯಸ್ಸಾದವರವರೆಗೂ ಹಾರ್ಟ್ ಅಟ್ಯಾಕ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಹೃದಯಾಘಾತದಿಂದ ಸಾವನ್ನಪ್ಪೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ? ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ನೀವು ಫೇಸ್ಬುಕ್ ಓಪನ್ ಮಾಡಿ, ಅಲ್ಲಿ ಅಕಾಲಿಕ ನಿಧನ ಶ್ರದ್ಧಾಂಜಲಿ, ಅಕಾಲಿಕ ನಿಧನದಿಂದ ಇಂಥವ್ರು ಸಾವು, ಬರೀ ಇವನ್ನೇ ನೋಡ್ತಾ ಇದೀವಿ ನಾವು. ಯಾಕೆ ಈ ರೀತಿ ಆಗ್ತಿದೆ ಅನ್ನೋಂಥದ್ದೇ ನಮ್ಮನ್ನ ಕಾಡ್ತಾ ಇದೆ. ನೋಡಿ, ಹಾಸನದಲ್ಲಿ ಸರಣಿ ಸಾವಾಗ್ತಾ ಇರೋದು ಹೃದಯಾಘಾತದಿಂದ. 1 ತಿಂಗಳ ಅಂತರದಲ್ಲಿ 17 ಜನ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ. ಹೃದಯಾಘಾತದಿಂದಲೇ 17 ಜನ ಸಾವನ್ನಪ್ಪಿರೋದು. ಚಿಕ್ಕ ವಯಸ್ಸಿನವರಿಂದ ಹಿಡಿದು ವಯೋವೃದ್ಧರವರೆಗೂ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಸರಣಿ ಸಾವಿನಿಂದ ಹಾಸನ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟೇ ಯಾಕೆ, ನಿನ್ನೆ ಅಷ್ಟೇ ಹಾಸನದ ಸುಪ್ರಿಯಾ ಅನ್ನುವಂತ ಯುವತಿ ಇದೇ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದ ವಿಚಾರ ನಿಮ್ಮ ಮುಂದೆ ಹೇಳ್ತಾ ಇದ್ವಿ ನಾವು. ಇವತ್ತು ಬೆಳಿಗ್ಗೆ ಅದೇ ಹಾಸನದ ಗೋವಿಂದ ಅನ್ನೋರು ಕೂಡ ಅಗೇನ್ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿದ್ದಾರೆ. ನೋಡಿ, ಸರಣಿ ಸಾವಾಗ್ತಾ ಇರುವಂತದ್ದು. ಹಾಸನ ಜನ ಆತಂಕದಲ್ಲಿದ್ದಾರೆ. ಸಹಜ, ಅವ್ರ ಜಿಲ್ಲೆಯಲ್ಲಿ 17 ಜನ 1 ತಿಂಗಳಲ್ಲಿ ಸಾಯ್ತಾರೆ, ಅದೇ ಹಾರ್ಟ್ ಅಟ್ಯಾಕ್ಗೆ ಅಂತಂದ್ರೆ ಯಾರಿಗೆ ಆತಂಕ ಇರೋದಿಲ್ಲ. ಕೆಳಗೆ ಬಿದ್ದು ಮತ್ತೆ ಎದ್ದಿಲ್ಲ. ಅದೇನು ಅಂತ ಆಮೇಲೆ ಐಸಿಯು ಕರ್ಕೋದ್ರೆ ಡೆತ್ ಆಗಿದೆ ಅಂತ ಬಂದ ಸರ್. ಇಲ್ಲಿವಲ್ಲ ಸರ್, ನಾವೆಲ್ಲ ಅವ್ನ ಫ್ರೆಂಡ್ಸ್, ನಾವು ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದವ್ರು. ಏನು ಕಾಯಿಲೆ ಇವತ್ತು ಬೆಳಿಗ್ಗೆ ಆದಂತಹ ಘಟನೆ. ಆಟೋ ಚಾಲಕ ಆಗಿದ್ದ ಗೋವಿಂದ್ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಅವರು ಸಾವನ್ನಪ್ತಾರೆ. ಮತ್ತೊಂದು ಕಡೆ ಈ ಕಡೆಯಿಂದ ತಾವು ಗಮನಿಸ್ತಾ ಇದ್ರಿ, 22 ವರ್ಷದ ಸುಪ್ರಿಯಾ ಅಂತ ಈ ಯುವತಿ ಕೂಡ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ರು. 17 ಜನ ಹಾಸನದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ, ಏನಾಗ್ತಾ ಇದೆ, ಹೀಗೆ 10 ಹಲವು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದೆ. ಚಿಕ್ಕವರಿಂದ ಹಿಡಿದು ವಯಸ್ಸಾದವರವರೆಗೂ ಹಾರ್ಟ್ ಅಟ್ಯಾಕ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಹೃದಯಾಘಾತದಿಂದ ಸಾವನ್ನಪ್ಪೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ? ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ನೀವು ಫೇಸ್ಬುಕ್ ಓಪನ್ ಮಾಡಿ, ಅಲ್ಲಿ ಅಕಾಲಿಕ ನಿಧನ ಶ್ರದ್ಧಾಂಜಲಿ, ಅಕಾಲಿಕ ನಿಧನದಿಂದ ಇಂಥವ್ರು ಸಾವು, ಬರೀ ಇವನ್ನೇ ನೋಡ್ತಾ ಇದೀವಿ ನಾವು. ಯಾಕೆ ಈ ರೀತಿ ಆಗ್ತಿದೆ ಅನ್ನೋಂಥದ್ದೇ ನಮ್ಮನ್ನ ಕಾಡ್ತಾ ಇದೆ. ನೋಡಿ, ಹಾಸನದಲ್ಲಿ ಸರಣಿ ಸಾವಾಗ್ತಾ ಇರೋದು ಹೃದಯಾಘಾತದಿಂದ. 1 ತಿಂಗಳ ಅಂತರದಲ್ಲಿ 17 ಜನ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ. ಹೃದಯಾಘಾತದಿಂದಲೇ 17 ಜನ ಸಾವನ್ನಪ್ಪಿರೋದು. ಚಿಕ್ಕ ವಯಸ್ಸಿನವರಿಂದ ಹಿಡಿದು ವಯೋವೃದ್ಧರವರೆಗೂ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಸರಣಿ ಸಾವಿನಿಂದ ಹಾಸನ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟೇ ಯಾಕೆ, ನಿನ್ನೆ ಅಷ್ಟೇ
ಹಾಸನದ ಸುಪ್ರಿಯಾ ಅನ್ನುವಂತ ಯುವತಿ ಇದೇ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದ ವಿಚಾರ ನಿಮ್ಮ ಮುಂದೆ ಹೇಳ್ತಾ ಇದ್ವಿ ನಾವು. ಇವತ್ತು ಬೆಳಿಗ್ಗೆ ಅದೇ ಹಾಸನದ ಗೋವಿಂದ ಅನ್ನೋರು ಕೂಡ ಅಗೇನ್ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿದ್ದಾರೆ. ನೋಡಿ, ಸರಣಿ ಸಾವಾಗ್ತಾ ಇರುವಂತದ್ದು. ಹಾಸನ ಜನ ಆತಂಕದಲ್ಲಿದ್ದಾರೆ. ಸಹಜ, ಅವ್ರ ಜಿಲ್ಲೆಯಲ್ಲಿ 17 ಜನ ಒಂದು ತಿಂಗಳಲ್ಲಿ ಸಾಯ್ತಾರೆ, ಅದೇ ಹಾರ್ಟ್ ಅಟ್ಯಾಕ್ಗೆ ಅಂತಂದ್ರೆ ಯಾರಿಗೆ ಆತಂಕ ಇರೋದಿಲ್ಲ. ಕೆಳಗೆ ಬಿದ್ದು ಮತ್ತೆ ಎದ್ದಿಲ್ಲ, ಅದೇನು ಆಮೇಲೆ ಐಸಿಯು ಕರ್ಕೋದ್ರೆ ಡೆತ್ ಆಗಿದೆ ಅಂತ ಬಂದ ಸರ್. ನಾವು ಇಲ್ಲಿವಲ್ಲ ಸರ್, ನಾವೆಲ್ಲ ಅವ್ನ ಫ್ರೆಂಡ್ಸ್, ನಾವು ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದವ್ರು. ಏನು ಕಾಯಿಲೆ ಇವತ್ತು ಬೆಳಿಗ್ಗೆ ಆದಂತಹ ಘಟನೆ. ಆಟೋ ಚಾಲಕ ಆಗಿದ್ದ ಗೋವಿಂದ್ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಅವರು ಸಾವನ್ನಪ್ತಾರೆ. ಮತ್ತೊಂದು ಕಡೆ ಈ ಕಡೆಯಿಂದ ತಾವು ಗಮನಿಸ್ತಾ ಇದ್ದೀರಿ 22 ವರ್ಷದ ಸುಪ್ರಿಯಾ ಅಂತ. ಈ ಯುವತಿ ಕೂಡ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದು. 17 ಜನ ಹಾಸನದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ, ಏನಾಗ್ತಾ ಇದೆ, ಹೀಗೆ 10 ಹಲವು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದೆ. ಚಿಕ್ಕವರಿಂದ ಹಿಡಿದು ವಯಸ್ಸಾದವರವರೆಗೂ ಹಾರ್ಟ್ ಅಟ್ಯಾಕ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಹೃದಯಾಘಾತದಿಂದ ಸಾವನ್ನಪ್ಪೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ? ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ನೀವು ಫೇಸ್ಬುಕ್ ಓಪನ್ ಮಾಡಿ, ಅಲ್ಲಿ ಅಕಾಲಿಕ ನಿಧನ ಶ್ರದ್ಧಾಂಜಲಿ, ಅಕಾಲಿಕ ನಿಧನದಿಂದ ಇಂಥವ್ರು ಸಾವು, ಬರೀ ಇವನ್ನೇ ನೋಡ್ತಾ ಇದೀವಿ ನಾವು. ಯಾಕೆ ಈ ರೀತಿ ಆಗ್ತಿದೆ ಅನ್ನೋಂಥದ್ದೇ ನಮ್ಮನ್ನ ಕಾಡ್ತಾ ಇದೆ. ನೋಡಿ, ಹಾಸನದಲ್ಲಿ ಸರಣಿ ಸಾವಾಗ್ತಾ ಇರೋದು ಹೃದಯಾಘಾತದಿಂದ. 1 ತಿಂಗಳ ಅಂತರದಲ್ಲಿ 17 ಜನ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ. ಹೃದಯಾಘಾತದಿಂದಲೇ 17 ಜನ ಸಾವನ್ನಪ್ಪಿರೋದು. ಚಿಕ್ಕ ವಯಸ್ಸಿನವರಿಂದ ಹಿಡಿದು ವಯೋವೃದ್ಧರವರೆಗೂ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಸರಣಿ ಸಾವಿನಿಂದ ಹಾಸನ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟೇ ಯಾಕೆ, ನಿನ್ನೆ ಅಷ್ಟೇ ಹಾಸನದ ಸುಪ್ರಿಯಾ ಅನ್ನುವಂತ ಯುವತಿ ಇದೇ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದ ವಿಚಾರ ನಿಮ್ಮ ಮುಂದೆ ಹೇಳ್ತಾ ಇದ್ವಿ ನಾವು. ಇವತ್ತು ಬೆಳಿಗ್ಗೆ ಅದೇ ಹಾಸನದ ಗೋವಿಂದ ಅನ್ನೋರು ಕೂಡ ಅಗೇನ್ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿದ್ದಾರೆ. ನೋಡಿ, ಸರಣಿ ಸಾವಾಗ್ತಾ ಇರುವಂತದ್ದು. ಹಾಸನ ಜನ ಆತಂಕದಲ್ಲಿದ್ದಾರೆ. ಸಹಜ, ಅವ್ರ ಜಿಲ್ಲೆಯಲ್ಲಿ 17 ಜನ ಒಂದು ತಿಂಗಳಲ್ಲಿ ಸಾಯ್ತಾರೆ, ಅದೇ ಹಾರ್ಟ್ ಅಟ್ಯಾಕ್ಗೆ ಅಂತಂದ್ರೆ ಯಾರಿಗೆ ಆತಂಕ ಇರೋದಿಲ್ಲ. ಕೆಳಗೆ ಬಿದ್ದು ಮತ್ತೆ ಎದ್ದಿಲ್ಲ, ಅದೇನು ಆಮೇಲೆ ಐಸಿಯು ಕರ್ಕೋದ್ರೆ ಡೆತ್ ಆಗಿದೆ ಅಂತ ಬಂದ ಸರ್. ನಾವು ಇಲ್ಲಿವಲ್ಲ ಸರ್, ನಾವೆಲ್ಲ ಅವ್ನ ಫ್ರೆಂಡ್ಸ್, ನಾವು ಒಟ್ಟಿಗೆ ಆಟ ಆಡ್ಕೊಂಡು ಬೆಳೆದವ್ರು. ಏನು ಕಾಯಿಲೆ ಇವತ್ತು ಬೆಳಿಗ್ಗೆ ಆದಂತಹ ಘಟನೆ. ಆಟೋ ಚಾಲಕ ಆಗಿದ್ದ ಗೋವಿಂದ್ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಅವರು ಸಾವನ್ನಪ್ತಾರೆ. ಮತ್ತೊಂದು ಕಡೆ ಈ ಕಡೆಯಿಂದ ತಾವು ಗಮನಿಸ್ತಾ ಇದ್ದೀರಿ 22 ವರ್ಷದ ಸುಪ್ರಿಯಾ ಅಂತ. ಈ ಯುವತಿ ಕೂಡ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದು. 17 ಜನ ಹಾಸನದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ, ಏನಾಗ್ತಾ ಇದೆ, ಹೀಗೆ 10 ಹಲವು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದೆ. ಚಿಕ್ಕವರಿಂದ ಹಿಡಿದು ವಯಸ್ಸಾದವರವರೆಗೂ ಹಾರ್ಟ್ ಅಟ್ಯಾಕ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಹೃದಯಾಘಾತದಿಂದ ಸಾವನ್ನಪ್ಪೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ? ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ನೀವು ಫೇಸ್ಬುಕ್ ಓಪನ್ ಮಾಡಿ, ಅಲ್ಲಿ ಅಕಾಲಿಕ ನಿಧನ ಶ್ರದ್ಧಾಂಜಲಿ, ಅಕಾಲಿಕ ನಿಧನದಿಂದ ಇಂಥವ್ರು ಸಾವು, ಬರೀ ಇವನ್ನೇ ನೋಡ್ತಾ ಇದೀವಿ ನಾವು. ಯಾಕೆ ಈ ರೀತಿ ಆಗ್ತಿದೆ ಅನ್ನೋಂಥದ್ದೇ ನಮ್ಮನ್ನ ಕಾಡ್ತಾ ಇದೆ.